ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಬಂದಿಲ್ವಾ? ಜೊತೆಗೆ ಅನ್ನಭಾಗ್ಯ ಯೋಜನೆಯ ಹಣ ಕೂಡ ಪೆಂಡಿಂಗ್ ಉಳ್ಕೊಂಡಿದೆಯಾ? ಗೃಹ ಜ್ಯೋತಿಯಿಂದ ಬೆನಿಫಿಟ್ ಯಾವುದೇ ರೀತಿ ಸಿಗ್ತಿಲ್ವಾ? ನೀವೇನಾದರೂ ಕರೆಂಟ್ ಬಿಲ್ ಕಟ್ತಾ ಇದ್ದೀರಾ? ಯುವ ನಿಧಿ ಯೋಜನೆ ಕಡೆಯಿಂದ ನಿಮಗೆ ಹಣ ಜಮಾ ಆಗ್ತಿಲ್ವಾ? ಶಕ್ತಿ ಯೋಜನೆ ಏನೋ ಯೂಸ್ ಮಾಡ್ಕೊಳ್ತಾ ಇದ್ದೀರಾ ಆಧಾರ್ ಕಾರ್ಡನ್ನು ತೋರಿಸ್ಕೊಂಡು. ಸೊ ಈ ಒಂದು ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳು ಏನಿದೆ, ಸೊ ಈ ಒಂದು ಗ್ಯಾರಂಟಿಗಳ ಬೆನಿಫಿಟ್ ಯಾರಿಗೆಲ್ಲ ಸಿಗ್ತಾ ಇಲ್ಲ, ಸೊ ನಿಮಗೆ ಹಣ ಬರ್ತಾನೆ ಇಲ್ಲ, ನಮ್ಮ ಖಾತೆಗೆ ಜಮಾ ಆಗ್ತಾನೆ ಇಲ್ಲ, ಸೊ ಅಥವಾ ಒಂದ್ಸಲ ಎರಡು ಸಲ ಬಂತು ಅದಾದ್ಮೇಲೆ ನಮಗೆ ಬರ್ತಾನೆ ಇಲ್ಲ ಅಂತ ಅನ್ನೋರ್ಗೆ ಈ ಒಂದು ವಿಡಿಯೋ ಅಂತಾನೆ ಹೇಳ್ಬೋದು. ಸೊ ರಾಜ್ಯ ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ. ಆ ಒಂದು ಗುಡ್ ನ್ಯೂಸ್ ಏನಂತ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಳ್ತೀನಿ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ, ಜೊತೆಗೆ ಈ ಒಂದು ಮಾಹಿತಿಯನ್ನ ಆದಷ್ಟು ಶೇರ್ ಕೂಡ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ. ಸೊ ಎಲ್ಲರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು. ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ ಫ್ರೆಂಡ್ಸ್, ನಿಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ 5 ಗ್ಯಾರಂಟಿಗಳು ಅಂತ ಅಂದರೆ ಪಂಚ ಗ್ಯಾರಂಟಿಗಳನ್ನು ನೀಡಿದ್ದಾರೆ. ಅದರಲ್ಲಿ ಹಲವಾರು ಗ್ಯಾರಂಟಿಗಳ ಬೆನಿಫಿಟ್ಗಳನ್ನು ಫಲಾನುಭವಿಗಳು ಪಡ್ಕೊಳ್ತಾ ಇಲ್ಲ ಅಂತಲೇ ಹೇಳ್ಬೋದು. ಸೊ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಏನು 2,000 ಹಣವನ್ನು ಹಾಕ್ತಿದ್ದಾರೆ, ಸೊ ಆ ಒಂದು ಹಣ 2 ಅಥವಾ 3 ತಿಂಗಳು ಪಡ್ಕೊಂಡಿದ್ದಾರೆ. ಇನ್ನು ಉಳಿದಂತಹ ತಿಂಗಳ ಹಣವನ್ನು ಫಲಾನುಭವಿಗಳು ಪಡೆದುಕೊಂಡಿಲ್ಲ ಅಂತಲೇ ಹೇಳ್ಬೋದು. ಅವರ ಖಾತೆಗೆ ಜಮಾ ಕೂಡ ಆಗಿಲ್ಲ. ಸೊ ಅಂಥವರು ತುಂಬ ಅಂದರೆ ತುಂಬಾ ಜನ ಮೆಸೇಜಸ್ನ ಮಾಡ್ತಿರ್ತಾರೆ. ಸೊ ನಾವು ಏನು ಮಾಡೋದು, ನಮಗೆ ಹಣನೇ ಬರ್ತಿಲ್ಲ ಅಂತ. ಜೊತೆಗೆ ಅನ್ನಭಾಗ್ಯ ಯೋಜನೆಯ ಹಣ ಕೂಡ ಸರಿಯಾಗಿ ಜಮಾ ಆಗ್ತಾ ಇಲ್ಲ. ಸೊ ನಮಗೆ ಫೆಬ್ರವರಿಯಿಂದನೂ ಕೂಡ ಹಣ ಬಂದಿಲ್ಲ ಅಥವಾ ಮಾರ್ಚ್ ತಿಂಗಳಿಂದ ಹಣ ಬಂದಿಲ್ಲ ಅಂತ ಎಷ್ಟೊಂದು ಫಲಾನುಭವಿಗಳು ಕೂಡ ಕೇಳ್ತಾ ಇರ್ತಾರೆ. ಮತ್ತು ನೆಕ್ಸ್ಟು ಯುವ ನಿಧಿ ಯೋಜನೆಯ ಕಡೆಯಿಂದ ಕೂಡ ಹಣ ಬರ್ತಿಲ್ಲ ಅಂತಾರೆ. ಇನ್ನು ಕೆಲವೊಬ್ಬರಿಗೆ ಗೃಹ ಜ್ಯೋತಿ ಏನಿದೆ, ಸೊ ಈ ಒಂದು ಗೃಹ ಜ್ಯೋತಿಯಿಂದ ನಮಗೆ 0 ಕರೆಂಟ್ ಬಿಲ್ ಬರ್ತಾ ಇಲ್ಲ. ಇದರ ಒಂದು ಬೆನಿಫಿಟನ್ನು ನಾವು ಪಡ್ಕೊಳ್ತಾ ಇಲ್ಲ. ನಮಗೆ ನಾವು ಅಮೌಂಟನ್ನು ಪೇ ಮಾಡ್ತಾನೆ ಇದ್ದೀವಿ. ಸೊ ಇದರಿಂದ ಏನು ಯೂಸ್ ಇಲ್ಲ ಅಂತ ಅನ್ನೋರು ಕೂಡ ತುಂಬ ಜನ ಅಂತ ಅಂದರೆ ತುಂಬ ಜನ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಇಂಥವ್ರಿಗೆ ಇವಾಗ ರಾಜ್ಯ ಸರ್ಕಾರದ ಕಡೆಯಿಂದ ಏನು ಮಾಡಿದ್ದಾರೆ ಅಂತ ಅಂದರೆ ಒಂದು ಭರ್ಜರಿ ಗುಡ್ ನ್ಯೂಸನ್ನು ನೀಡಿದ್ದಾರೆ ಅಂತ ಅಂದರೆ ಇವಾಗ ಆಲ್ರೆಡಿ ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ ಶಿಬಿರ ಅಂತ ಏನು ಮಾಡ್ತಿದ್ದಾರೆ ಅಂದರೆ ಪಂಚ ಗ್ಯಾರಂಟಿಗಳ ಶಿಬಿರ ಅಂತ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಶಿಬಿರವನ್ನು ಆಲ್ರೆಡಿ ಒಂದು ಕಡೆ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಬೆಂಗಳೂರಿನ ಪದ್ಮನಾಭನಗರದಲ್ಲಿ ಇವರು ಎಕ್ಸಿಕ್ಯೂಟ್ನ ಮಾಡಿದ್ದಾರೆ. ಸೊ ಅಲ್ಲಿ ಸಕ್ಸಸ್ಫುಲ್ ಆಗಿದೆ ಅಂತ ಕಾಂಗ್ರೆಸ್ ಸರ್ಕಾರದ ಅಧಿಕಾರಿಗಳು ತಿಳಿಸ್ಕೊಟ್ಟಿದ್ದಾರೆ. ಸೊ ಇದು ಸಕ್ಸಸ್ ಆಗಿರೋದ್ರಿಂದ ಎಲ್ಲ ಕಡೆ ಇದೇ ರೀತಿಯಲ್ಲಿ ನಾವು ಏನು ಮಾಡ್ತೀವಿ, ಪ್ರತಿ ನಗರ ಆಗಿರ್ಬೋದು, ಪ್ರತಿ ಜಿಲ್ಲೆ ಆಗಿರ್ಬೋದು, ಪ್ರತಿ ತಾಲೂಕುಗಳಾಗಿರ್ಬೋದು, ಅದಾದಮೇಲೆ ಹಳ್ಳಿಗೂ ಕೂಡ ಬಂದರೂ ಏನು ಆಶ್ಚರ್ಯ ಇಲ್ಲ ಅಂತಲೇ ಹೇಳ್ಬೋದು. ಎಲ್ಲ ಕಡೆ ಈ ಒಂದು ಶಿಬಿರವನ್ನು ಮಾಡಿ ಫಲಾನುಭವಿಗಳಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ಅಂದರೆ ಅತಿ ಹೆಚ್ಚು ಏನು ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗಾಗಿರ್ಬೋದು, ಫುಡ್ ಆಫೀಸ್ಗಾಗಿರ್ಬೋದು ಅತಿ ಹೆಚ್ಚು ಕಂಪ್ಲೇಂಟ್ಗಳು ಬರ್ತಾ ಇದೆಯಂತೆ. ಸೊ ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಈ ರೀತಿಯಾದಂತಹ ಒಂದು ಶಿಬಿರ ಮಾಡೋದಕ್ಕೆ ಡಿಸಿಷನನ್ನು ತೆಗೆದುಕೊಂಡಿದೆ ಅಂತಲೇ ಹೇಳ್ಬೋದು. ಪದ್ಮನಾಭನಗರದ ಹೊಸಕೆರೆ ಹಳ್ಳಿಯಲ್ಲಿ ಆಲ್ರೆಡಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಸೊ ಅಲ್ಲಿ ಸಕ್ಸಸ್ಫುಲ್ ಆಗಿರೋದ್ರಿಂದ ಅಧಿಕಾರಿಗಳು ಎಲ್ಲರೂ ಕೂಡ ತಿಳಿಸಿರೋ ಮಾಹಿತಿ ಪ್ರಕಾರ ಇನ್ನು ಪ್ರತಿ ಜಿಲ್ಲೆ ತಾಲೂಕುಗಳಲ್ಲೂ ಕೂಡ ಇದನ್ನು ನಾವು ಮಾಡ್ತೀವಿ. ಫಲಾನುಭವಿಗಳು ಇದರ ಒಂದು ಉಪಯೋಗವನ್ನು ಪಡೆದುಕೊಂಡು ತಮಗೆ ಇರೋಂತಹ ಯಾವುದೇ ರೀತಿಯಾದಂತಹ ಯಾವುದೇ ಯೋಜನೆಯ ಪ್ರಾಬ್ಲಮ್ಸ್ ಆಗಿದ್ರೂ ಕೂಡ ಇಲ್ಲಿ ನೀವು ಸೊಲ್ಯೂಷನನ್ನು ಪಡೆದುಕೋಬಹುದು ಅಂತ ರಾಜ್ಯ ಸರ್ಕಾರದ ಕಡೆಯಿಂದ ಒಂದು ಹೊಸ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಸೊ ನೀವು ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಜೊತೆಗೆ ಯಾವ ಒಂದು ಗೃಹಲಕ್ಷ್ಮಿ ಯೋಜನೆ ಅಕ್ನಾಲಜ್ಮೆಂಟ್ ಏನಿರುತ್ತೆ ಸೊ ಇದನ್ನ ಎಲ್ಲ ತೆಗೆದುಕೊಂಡು ಹೋಗ್ಬಿಟ್ಟು ಹಣ ಬಂದಿಲ್ಲ ಅಂತಂದರೆ ನೀವು ಅಲ್ಲಿ ನಿಮ್ಮ ಪ್ರಾಬ್ಲಮ್ಗಳನ್ನು ಹೇಳಿದ್ರೆ ಸಾಲ್ವ್ ಮಾಡಿಕೊಡ್ತಾರೆ. ಯಾವ ಒಂದು ಯೋಜನೆಯ ಪ್ರಾಬ್ಲಮ್ ಆಗಿದ್ರೂ ಕೂಡ ಅಲ್ಲಿ ಸಾಲ್ವ್ ಮಾಡಿಕೊಡ್ತಾರೆ. ವಿಡಿಯೋನ ಆದಷ್ಟು ಶೇರ್ ಕೂಡ ಮಾಡಿ.